ಮಾಡೋಣ. ವೆಬ್ ಅಂದರೆ ಅರ್ಥ ಮಾಡ್ಕೊಂಡ್ವಿ, ಅದೊಂದು ಮೀಡಿಯಮ್ ಫಾರ್ ಅಸ್ ಟು ಅಕ್ಸೆಸ್ ಆ್ಯಂಡ್ ನ್ಯಾವಿಗೇಟ್ ಥ್ರೂ ದಿ ಆ್ಯಂಡ್ ಇಂಟ್ರಾಕ್ಟ್ ವಿತ್ ದಿ ಇಂಟರ್ನೆಟ್. ಸರಿನಾ? ಸೊ ಇದುವರೆಗೂ ವೆಬ್ ಹೇಗೆ ಎವಾಲ್ವ್ ಆಯಿತು ಅಂತ ನೋಡೋಣ. ಸೊ ಆಮೇಲೆ ಯಾವ್ಯಾವ ಥರದ ವೆಬ್ ಇದು ಇಂಪಾರ್ಟೆಂಟು. ವೆಬ್ 1, 2, 3 ಇದು ಇಂಪಾರ್ಟೆಂಟು. ಸರಿನಾ? ಸೊ ಟೈಮ್ ಪೀರಿಯಡ್ 1990 ಇಂದ 2005 ಅಲ್ಲಿ ವೆಬ್ 1 ಅಂತ ಇತ್ತು. ಅದಾದಮೇಲೆ 2005 ಇಂದ ಇವತ್ತವರೆಗೂ ವೆಬ್ 2. ವೆಬ್ 3 ಈಸ್ ಗೋಯಿಂಗ್ ಟು ಹ್ಯಾಪನ್. It is very much fascinating. I'll explain with very real example, which is, and it is important if, and one more thing, before explaining this one, ಇವಾಗ ನಾವು ಮಾಕಪ್ ಟೆಸ್ಟ್ಗಳಲ್ಲಿ ನೋಡಿದೆ, ಎಸ್ಸೆ ಕಾನ್ಸೆಪ್ಟ್ ಬರುತ್ತಲ್ವಾ, ಎಸ್ಸೆ ಕಾನ್ಸೆಪ್ಟಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಏನು, ಅಪ್ಲಿಕೇಶನ್ಸ್ದೇನು, ಸೈಬರ್ ಸೆಕ್ಯೂರಿಟಿದೇನು, ಆ ಥರದ್ದೆಲ್ಲ ಇದೆ, ಹೌದಾ? ಸೊ ಐ ವಾಂಟ್ ಟು ನೋ ಹೌ ಮೆನಿ ಆಫ್ ಯು have attended or chosen that topic essay. Good. So when you choose that alva, alle nimage 10 marks bandoytu, because the amount of people choosing these kind of topics are very less. ನೀವು ಏನು ಬರೀತಿರೋ ಅದರಲ್ಲಿ ಏನು ಎಕ್ಸ್ಟ್ರೀಮ್ ಬರೆಯೋದು ಬೇಡ. ನೀವು ವೆನ್ ಯು ಚೂಸ್ ಇಟ್, ಯು ಆರ್ ಡೆಲಿವರ್ಡ್ ವಿತ್ 10 ಪಾಯಿಂಟ್ಸ್. ಎಷ್ಟು 20 ಪಾಯಿಂಟ್ಸ್ ಇರುತ್ತಾ ಎಸ್ಸೆಗೆ? ಎಷ್ಟು? 20 ಇರುತ್ತಲ್ವಾ? ಅದನ್ನ ಚೂಸ್ ಮಾಡಿದೀರಾ ಅಂದ್ರೆ 10 ಪಾಯಿಂಟ್ಸ್, ಬಿಕಾಸ್ ಇಟ್ ಇಸ್ ಟ್ರೆಂಡಿಂಗ್. ನೀವು ಸೋಷಿಯಲ್ ಇಂಪ್ಯಾಕ್ಟು, ವಿಮೆನ್ ಎಂಪವರ್ಮೆಂಟು, ಅಥವಾ ಅಗ್ರಿಕಲ್ಚರಲ್ ಇನ್ನೊಂದೇನೋ ರೆವಲ್ಯೂಷನ್, ಇಟ್ ಇಸ್ ಆಲ್. ಅಂಡ್ ಎನಿಬಡಿ ಕ್ಯಾನ್ ಟೇಕ್ ಅಪ್ ದಟ್, ಎನಿಬಡಿ ಕ್ಯಾನ್ ಕುಕ್ ಅಪ್ ದ ಸ್ಟೋರಿ ಅಂಡ್ ರೈಟ್ ಇಟ್ ಡೌನ್. ಬಟ್ ವೆನ್ ಯು ಚೂಸ್ ದಿಸ್, ಯು ಹ್ಯಾವ್ ಟು ಪ್ರಿಸೈಸ್ಲಿ ರೈಟ್ ವಾಟ್ ಈಸ್ ದೇರ್. ಯು ಕಾಂಟ್ ಕುಕ್ ಎನಿಥಿಂಗ್. ನೀವು ಇದನ್ನು ಚೂಸ್ ಮಾಡಿದೀರಾ ಅಂದ್ರೆ ಡೆಫಿನೆಟ್ಲಿ 10 ಮಾರ್ಕ್ಸ್ ಚೂಸ್ ಮಾಡಿರೋದಕ್ಕೆ ಬಂದ್ಬಿಡುತ್ತೆ. ನೀವು ಒಳಗಡೆ ಫಂಡಮೆಂಟಲ್ಸ್ ಏನಾದರೂ ಬರೀರಿ, ಇಟ್ ಈಸ್ ಗ್ಯಾರಂಟಿಡ್ ಇನ್ ಮೈ ಒಪಿನಿಯನ್. ಸೊ ಮೂವಿಂಗ್ ಅಹೆಡ್, ಯಾಕೆ ಹೇಳಿದೆ ಅಂತಂದ್ರೆ, ಇಫ್ ಯು ಎಕ್ಸ್ಪ್ಲೇನ್ ದಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಸಿಂಪಲ್, ಆ ಕಾನ್ಸೆಪ್ಟೇ ತುಂಬಾ ಸಿಂಪಲ್. ಸರಿನಾ? ಅದನ್ನ ನೋಡೋಣ. ಸ್ವಲ್ಪ ಲಾಸ್ಟಲ್ಲಿ ಒಂದು ಲಾಸ್ಟ್ ಬಟ್ ಸ್ವಲ್ಪ ಅಲ್ಲಿ ಇಟ್ಟಿದ್ದೀನಿ. ಬಟ್ ಅದನ್ನ ಜಸ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ ಅಂತ ಬರುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಔಟ್ ಆಫ್ ಔಟ್, ನೀವು ಬೇರೆ ಏನು ಬರೀದೇ ಇದ್ರೂ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತಂದ್ರೆ, ಎಲ್ ಅದನ್ನ ಚೂಸ್ ಮಾಡಿ ಬರ್ದಿದ್ದೀರಾ ಅಂತಂದ್ರೆ ಔಟ್ ಆಫ್ ಔಟ್. ಇಫ್ ಆ ಕ್ವಶನ್ ಎಲ್ ಇತ್ತು ಅಂತಂದ್ರೆ ಫೈನಾ. ಸೊ ವೆಬ್ 1 ಏನಂದ್ರೆ ಎಲ್ಲ ಸ್ಟ್ಯಾಟಿಕ್ ವೆಬ್ ಪೇಜಸ್ ಇರ್ತಿತ್ತು. ಸೊ ಇಟ್ ಈಸ್ ಓನ್ಲಿ ಇನ್ 1990 to 2005 ಅಲ್ಲಿ ಐ ಜಸ್ಟ್ ಹ್ಯಾವ್ ಟು ರೀಡ್ ಇಟ್. ಏನಿದೆ ಕಂಟೆಂಟ್ ಅಷ್ಟೇ. ನಾನು ಹೇಳ್ದೆ ಅಲ್ವಾ, ಮೀಡಿಯಮ್ ಆಫ್ ಇಂಟ್ರಾಕ್ಷನ್ ಅಂತ ಇತ್ತಲ್ವಾ, ಇಂಟ್ರಾಕ್ಷನ್ ಏನಿಲ್ಲ. ಸರಿನಾ? ಸೊ ಇಟ್ ಈಸ್ ಓನ್ಲಿ ಎ ಸ್ಟ್ಯಾಟಿಕ್ ವೆಬ್ ಪೇಜಸ್. ಅದು ವೆಬ್ 1. ಅದರಲ್ಲಿ ಸರ್ವರ್ ಫೈಲ್ ಸಿಸ್ಟಮ್ ಅಂತ ಇತ್ತು. ಅದು ಸರ್ವರ್ ಆಗಿ ಆಕ್ಟ್ ಮಾಡ್ತಾ ಇತ್ತು. ಇಲ್ಲಿ ಆನ್ ಪ್ರಿಮೈಸಸ್ ಅಂಡ್ ಕ್ಲೌಡ್. ಆನ್ ಪ್ರಿಮೈಸಸ್ ಅಂದ್ರೆ ಡೇಟಾ ಸೆಂಟರ್ ಅಂತ ತಿಳ್ಕೊಂಬಿಡಿ. ಕ್ಲೌಡ್ ಅಂದ್ರೆ ನೀವಾಗ ಐಫೋನ್ ಯೂಸ್ ಮಾಡ್ತಿದ್ರೆ ಐಕ್ಲೌಡು, MI ಅವ್ರದ್ದೊಂದು ಕ್ಲೌಡು, ಸ್ಯಾಮ್ಸಂಗ್ ಅವ್ರದ್ದೊಂದು ಕ್ಲೌಡು, ಅಮೆಝಾನ್ ವೆಬ್ ಸರ್ವಿಸ್ ಅವ್ರದ್ದು ಕ್ಲೌಡು, ಅಜ್ಯೂರು, ಮೈಕ್ರೋಸಾಫ್ಟ್. ಸೊ ದೇ ಆಲ್ ಆರ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್. ಸರಿನಾ? ಸೊ 2 ಟೈಪ್ ಆಫ್ ಡೇಟಾ ಸ್ಟೋರೇಜ್. ಒಂದು ಆನ್ ಪ್ರಿಮೈಸ್ ನಾರ್ಮಲ್ ಡೇಟಾ ಸೆಂಟರ್ಸ್ ಇರುತ್ತೆ, ಇನ್ನೊಂದು ಕ್ಲೌಡ್ಸ್. ಸೊ ಅದಕ್ಕೆ ಹೊರತಾಗಿ ಇದು ಮುಂಚೆ ಏನಿತ್ತು ಅಂತಂದ್ರೆ ಸರ್ವರ್ಸ್ ಫೈಲ್ ಸಿಸ್ಟಮ್ ಅಂತ, ಈಗಲೂ ಕೂಡ SFTP ಅಂತ ಕರೀತಾರೆ. ಸೊ ದೇ ಓನ್ಲಿ ಪ್ರೊವೈಡ್ ಯು ದಿ ಸ್ಟ್ಯಾಟಿಕ್ ಟೆಕ್ಸ್ಟ್. ಯು ವಿಲ್ ನಾಟ್ ಬಿ ಏಬಲ್ ಟು ಇಂಟ್ರಾಕ್ಟ್ ವಿತ್ ಇಟ್. ಓಕೆನಾ? ಅದು ಸ್ಟ್ಯಾಟಿಕ್ ವೆಬ್ ಪೇಜಸ್. ಅದಕ್ಕೆ ಉದಾಹರಣೆ ಯಾರು ಓನ್ ಮಾಡ್ತಾ ಇದ್ರು ಆ ಡೇಟಾ ಅಂತಂದ್ರೆ, ಕಂಪನೀಸ್ ಹೂ ರನ್ ದಟ್ ವೆಬ್ ಪೇಜಸ್. ಓಕೆನಾ? ಲೆಟ್ಸ್ ಅಸ್ಯೂಮ್ ದಟ್ ಯಾವುದೋ ಒಂದು ಏನೋ ಲೆಡ್ಜರ್ ಏನಾಗಿದೆ ಅಂತ ನೋಡಬೇಕು. ಸೊ ಆ ಕಂಪ್ನಿಯವರು ಅದನ್ನ ಪಬ್ಲಿಷ್ ಮಾಡಿದರೆ, ಯು ಓನ್ಲಿ ವಿಲ್ ರೀಡ್ ಇಟ್. ಯು ವಿಲ್ ನಾಟ್ ಹ್ಯಾವ್ ಆಕ್ಸೆಸ್ ಟು ರೈಟ್ ಆರ್ ಇಂಟ್ರಾಕ್ಟ್ ಆರ್ ಎನಿಥಿಂಗ್. ಸರಿನಾ? ಅದು ಕಂಪ್ನಿ ರನ್ನಿಂಗ್ ದೋಸ್ ವೆಬ್ ಪೇಜಸ್ ವಿಲ್ ಬಿ ಓನಿಂಗ್ ದ ಡೇಟಾ. ಅದು ತುಂಬ ಚೆನ್ನಾಗಿದೆ. ಇದು ಯಾಕೆ ನಾವು ಓನ್ ಮಾಡಬೇಕು, ಯಾರು ಓನ್ ಮಾಡಬಾರ್ದು ಅಂತ ಎಲ್ಲ ಚೆನ್ನಾಗಿದೆ. ಅಂದರೆ ಟ್ರಾನ್ಸಾಕ್ಟಿಂಗ್. ಸೊ ನೋ ಟ್ರಾನ್ಸಾಕ್ಷನ್ ಪಾಸಿಬಲ್. ನಾನು ಹೇಳಿದ್ನಲ್ವ, ಸುಮ್ಮನೆ ಸ್ಟ್ಯಾಟಿಕ್ ಅಲ್ಲಿ ನಿಂತಿರುತ್ತೆ, ನೀವು ನೋಡಬೇಕಷ್ಟೇ. So you will not be able to interact with it. Static pages, static web page. Just imagine, ನೀವು ಯಾವುದೋ ಒಂದು ಫಾರ್ ಸಪೋಸ್ ನನಗೆ ಇದಕ್ಕೆ ಗುಡ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಡಿಜಿಟಲ್ ನ್ಯೂಸ್ ಪೇಪರ್ ಅಂತ ತಿಳ್ಕೊಂಬಿಡಿ. ವಿಲ್ ಯು ಬಿ ಏಬಲ್ ಟು ಇಂಟ್ರಾಕ್ಟ್ ವಿತ್ ಇಟ್? ಇಟ್ ಈಸ್ ಪಬ್ಲಿಷ್ಡ್. ನ್ಯೂಸ್ ಪೇಪರ್ ಅವರು ಪಬ್ಲಿಷ್ ಮಾಡಿದ್ರು, ಹೌದಲ್ವಾ? ಡಿಜಿಟಲ್ ನ್ಯೂಸ್ ಪೇಪರು. ವೆದರ್ ಯು ವಿಲ್ ಬಿ ಏಬಲ್ ಟು ಆಕ್ಟ್ ಎನಿಥಿಂಗ್ ಅಪಾನ್ ಇಟ್? It is the very best example. So that is the static web page. And who owns that data? A data ಅಲ್ಲಿ ನ್ಯೂಸ್ ಪೇಪರ್ ಓದಿರೋದು ಯಾರ್ದು ಡೇಟಾ? ಅದು ನ್ಯೂಸ್ ಪೇಪರ್ ಪಬ್ಲಿಷ್ ಯಾರು ಇರ್ತಾರೋ ಅವ್ರದ್ದು. ಸರಿನಾ? And transaction is not possible. That is web 1. So web 2, which we are currently using,
ಸೊ ಇಟ್ ಕ್ಯಾನ್ ಬಿ ದ ಡೇಟಾ ಈಸ್ ಸ್ಟೋರ್ಡ್ ಇನ್ ಆನ್ ಪ್ರಿಮೈಸ್ ಅಂದರೆ ಫಿಸಿಕಲ್ ಡೇಟಾ ಸರ್ವರು ಅಥವಾ ಕ್ಲೌಡ್, ಸರಿನಾ? ಸೊ ಅಲ್ಲಿರುತ್ತೆ. ಸೊ ಯೂಸರ್ ಅದಕ್ಕೆ ಎಕ್ಸಾಂಪಲ್ಸ್ ವೆರಿ ಸಿಂಪಲ್, ವೆರಿ ಈಸಿ. ಯೂಸರ್ ಜನರೇಟೆಡ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇರ್ಬೋದು, ಬ್ಲಾಗ್ಸ್ ಬರೆಯೋದಿರ್ಬೋದು, ಆರ್ಟಿಕಲ್ಸ್ ಬರೆಯೋದಿರ್ಬೋದು. ಸೊ ದೀಸ್ ಆರ್ ವೆಬ್ ಅಪ್ಲಿಕೇಶನ್ಸ್ ಲೈಕ್ ಇ ಕಾಮರ್ಸ್ ಪೋರ್ಟಲ್ ಅಂದ್ರೆ ಫ್ಲಿಪ್ಕಾರ್ಟು, ಅಮೆಝಾನ್, ಎನಿ ಪೋರ್ಟಲ್ ಫಾರ್ ದಟ್ ಮ್ಯಾಟರ್. ಇಟ್ ಈಸ್ ವೆರಿ ಮಚ್ ಟ್ರೆಂಡಿಂಗ್. ಸೊ ನೌ ಯು ಹ್ಯಾವ್ ಎ ಮೀಡಿಯಮ್ ಟು ಡೂ ದ ಬಿಸ್ನೆಸ್. ಯು ಡೋಂಟ್ ಹ್ಯಾವ್ ಟು ಗೋ ಸ್ಟ್ಯಾಂಡ್ ಇನ್ ಎ ಕ್ಯೂ ಟು ಬೈ ಎ ಮೂವಿ ಟಿಕೆಟ್. ಯು ಹ್ಯಾವ್ ಯುವರ್ ಬುಕ್ ಮೈ ಶೋ ಆಗಿದೆ, ಹೌದಲ್ವಾ? ಸೊ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ಇಟ್. ಯು ಡೋಂಟ್ ಹ್ಯಾವ್ ಟು ಗೋ ಸ್ಟ್ಯಾಂಡ್ ಇನ್ ಎ ಕ್ಯೂ ಇನ್ ಅ ಬ್ಯಾಂಕ್ ಟು ವಿತ್ಡ್ರಾ ದಿ ಮನಿ. ಯು ವಿಲ್ ಡೂ ದಟ್ ಥ್ರೂ ದಿ ಮೊಬೈಲ್ ಅಪ್ಲಿಕೇಶನ್. ಸೊ ಯೂಸರ್ ಜನರೇಟೆಡ್ ಕಂಟೆಂಟ್ ಆಗಿರ್ಬೋದು, ವೆಬ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇ ಕಾಮರ್ಸ್ ಪೋರ್ಟಲ್ ಆಗಿರ್ಬೋದು, ಅವೆಲ್ಲ ಎಕ್ಸಾಂಪಲ್ಸ್ ಆಫ್ ವೆಬ್ 2.0. And who owns the data is companies that host application or ಅಥವಾ cloud service provider. ಓಕೆನಾ? And the transaction payment gateway for currency transaction. So the transaction happens ಅಲ್ವಾ? ಏನಾದರೂ ಅದು ನ್ಯಾವಿಗೇಟ್ ಮಾಡ್ತೀರಾ, ಟ್ರಾನ್ಸಾಕ್ಷನ್ happens. Next, the future is Web3. So it is under development. ಓಕೆನಾ? There is something called as blockchain technology. And it is distributed across multiple networks. ಓಕೆನಾ? ಸೊ ಈ ಡೇಟಾ ಈಸ್ ನಾಟ್ ದೇರ್ ಅಟ್ ಒನ್ ಪ್ಲೇಸ್. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಮಲ್ಟಿಪಲ್ ನೆಟ್ವರ್ಕ್ಸ್. ಈಗ ಒಂದು ಕ್ವಶನ್ ನಿಮಗೆ. ಸೊ ಲೆಟ್ಸೇ ನಾನು ನೀವು ಒಂದೇನೋ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಓಕೆನಾ? ಯಾವುದೋ ಒಂದು ವ್ಯವಹಾರದ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆ ಕಾಪಿನ ನನ್ನ ಹತ್ರ ಇಟ್ಕೋತೀನಿ. ಸೊ ಟುಮಾರೋ ಇಫ್ ಯು ಕಮ್ ಅಂಡ್ ಕ್ಲೈಮ್ ದಟ್ ಆ ಟ್ರಾನ್ಸಾಕ್ಷನ್ ಅದಲ್ಲ ನಾವು ಮಾಡಿದ್ದು ಬೇರೆದು ಅಂತಂದ್ರೆ ಸೊ ಸರಿಯಲ್ಲ ಅಲ್ವಾ? ಸೊ ಅದನ್ನೇ ಇಲ್ಲೇನಾಗುತ್ತೆ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಮಲ್ಟಿಪಲ್ ಐಟಮ್ಸ್. ಸೊ ಅದಕ್ಕೆ ನಾನು ಆ ಕಾರ್ಬನ್ ಕಾಪಿ ಇಟ್ಬಿಟ್ಟು ಇನ್ನೊಂದು ಕಾಪಿ ನಿಮಗೆ ಕೊಟ್ರೆ ನನ್ನ ಹತ್ರ ಡೇಟಾ ನಿನ್ನ ಹತ್ರ ಡೇಟಾ ಸೇಮಾ? ಸೊ ನೀವು ಅದು ತರ್ತೀರಾ ಅಥವಾ ನಾನು ಇಲ್ಲೇನೋ ಕಾರ್ಬನ್ ಕಾಪಿ ಇರುತ್ತೆ ತೋರಿಸಿದಾಗ ಸೇಮ್. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಇದನ್ನ ಎಕ್ಸ್ಪ್ಲೈನ್ ಮಾಡೋಣ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್. ಓಕೆನಾ? ಸೊ ಬ್ಲಾಕ್ ಚೈನ್ ಅನ್ನೋದು ಟೆಕ್ನಾಲಜಿ, ಅದು ಒಂದು ತಂತ್ರಜ್ಞಾನ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ Web3 and it is distributed across multiple networks. ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ ಅಂತ. ಸೊ ಕ್ರಿಪ್ಟೋ ಕರೆನ್ಸಿ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಈಗ. ಅಲ್ಲಿಗೆ ಹೋಗೋಣ ಒಂದು ಸ್ಲೈಡ್ಗೆ. ನೋ ಒನ್ ಓನ್ಸ್ ದ ಡೇಟಾ, ಟ್ರಾನ್ಸಾಕ್ಷನ್ ಹ್ಯಾಪನ್ಸ್ ಯೂಸಿಂಗ್ ಕ್ರಿಪ್ಟೋ ಟೋಕನ್ಸ್.